ದುಡ್ಡು ಮಾಡೋದು ಹೇಗೆ, ದುಡ್ಡನ್ನ ಯಾವ ರೀತಿ ಮಾಡೋದು, ದುಡ್ಡು ಮಾಡೋದು ಈಸಿನಾ, ದುಡ್ಡು ಮಾಡೋದು ಕಷ್ಟನಾ, ಈ ಥರ ನನಗೆ ಸುಮಾರು ಕಾಮೆಂಟ್ಸ್ ಬರುತ್ತೆ, ಸುಮಾರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಮಾಡೋರು, ಕಾಮೆಂಟ್ ಮಾಡೋರು ಎಲ್ಲರೂ 18ರಿಂದ 20 ವರ್ಷದ ಹುಡುಗರು. ಇವ್ರಿಗೆ ದುಡ್ಡು ಮಾಡಬೇಕು ಅನ್ನೋ ಹುಚ್ಚಿಡ್ದ್ಬಿಟ್ಟಿದೆ. ಯಾಕಂದರೆ ಇವ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ, ಯಾವ ರೀತಿ ದುಡ್ಡು ಮಾಡೋದು ಈಸಿ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಆಮೇಲೆ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ನೀವೇನಾದ್ರು ಜಾಸ್ತಿ ದುಡ್ಡು ಮಾಡಬೇಕಂದ್ರೆ ನೀವು ಇಲ್ಲೀಗಲ್ ಕೆಲಸ ಮಾಡಬೇಕು, ಇವ್ರ ತಲೆ ಹೊಡಿಬೇಕು, ಆವಾಗಲೇ ನಾವು ದುಡ್ಡು ಮಾಡೋಕ್ಕಾಗತ್ತೆ ಅಂತ. ಇಲ್ಲ ಅಂದರೆ ನಮ್ಮ ಲೈಫಲ್ಲಿ ಜಾಸ್ತಿ ದುಡ್ಡು ಮಾಡೋಕ್ಕಾಗದೇ ಇಲ್ಲ ಅಂತ ಎಷ್ಟೋ ಜನ ನಂಬ್ಕೊಂಡಿದ್ದಾರೆ. ಆ ಥರ ಏನಾದರೂ ನೀವು ಥಿಂಕ್ ಮಾಡ್ತಿದ್ದೀರಾ ಅಂದರೆ ಇದು ಕಂಪ್ಲೀಟ್ಲಿ ತಪ್ಪು. ಯಾಕಂದರೆ ದುಡ್ಡು ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ಅದೇ ರೀತಿ ದುಡ್ಡು ಮಾಡೋದು ಅಷ್ಟೊಂದು ಈಸಿನೂ ಇಲ್ಲ. ಇದನ್ನೆಲ್ಲನೂ ನೀವು ಅರ್ಥ ಮಾಡ್ಕೊಬೇಕಂದ್ರೆ ದುಡ್ಡು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು. ಇಮ್ಯಾಜಿನ್ ಮಾಡಿ, ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಒಬ್ಬನ ಹೆಸರು ರಾಮು, ಇನ್ನೊಬ್ಬನ ಹೆಸರು ಶ್ಯಾಮು. ಸೇಮ್ ಕ್ಲಾಸ್ಮೇಟು, ಸೇಮ್ ಕಾಲೇಜಲ್ಲೇ ಓದಿರ್ತಾರೆ, ಸೇಮ್ ಟೈಮಲ್ಲೇ ಅವರು ಕಾಲೇಜಿಂದ ಔಟ್ಪುಟ್ ಕೂಡ ಆಗಿರ್ತಾರೆ. ಈಗ ರಾಮ್ ಏನು ಮಾಡ್ತಾನೆ, ಅವನೊಂದು ಜಾಬಿಗೆ ಸೇರ್ಕೊಂತಾನೆ, ಅವನಿಗೆ ತಿಂಗಳ 20,000 ಸಂಬಳ ಬರ್ತಿದೆ. ಶ್ಯಾಮ್ ಹತ್ರ 10 ಲಕ್ಷ ರೂಪಾಯಿ ದುಡ್ಡಿದೆ. ಇದು ಅವನಿಗೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಸಿಕ್ತೋ ಅಥವಾ ಅವ್ರ ಫ್ಯಾಮಿಲಿನವ್ರು ಅವನಿಗೆ ಕೊಟ್ಟರೋ ಇದೆಲ್ಲ ಗೊತ್ತಿಲ್ಲ, ಒಟ್ಟು ಅವನ ಹತ್ರ 10 ಲಕ್ಷ ರೂಪಾಯಿ ದುಡ್ಡಿದೆ. ಈ ಶ್ಯಾಮ್ ಏನು ಮಾಡ್ತಾನೆ, ಇವನು ರಾಮ್ ಥರ ಕೆಲಸ ಮಾಡಲ್ಲ, ಇವನೇನು ಮಾಡ್ತಾನೆ, ಒಂದು ಸಣ್ಣ ಶಾಪ್ ಓಪನ್ ಮಾಡ್ತಾನೆ, ಬಟ್ಟೆ ಅಂಗಡಿನ ಏನೋ ಒಂದು ಶಾಪ್ ಓಪನ್ ಮಾಡ್ತಾನೆ. ಈ ಶಾಪಲ್ಲಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಈ 10 ಲಕ್ಷ ಇನ್ವೆಸ್ಟ್ ಮಾಡಿ ತಿಂಗಳ 60,000 ಲಾಭ ಮಾಡ್ತಾನೆ. ಅದರಲ್ಲಿ ರೆಂಟ್ ಒಂದು 10,000 ಹೋದರೆ ಇನ್ನೊಂದು 10,000 ಕರೆಂಟ್ ಬಿಲ್ಲು, ಅದು ಇದು ಚಾರ್ಜಸ್ ಅಂತ ಖರ್ಚಾಗುತ್ತೆ. ಈಗ ಉಳ್ಕೊಂಡಿದ್ದೆಷ್ಟು 40,000. ಈ 40,000ದಲ್ಲಿ ಶ್ಯಾಮ್ ಏನು ಮಾಡ್ತಾನೆ, ಶ್ಯಾಮ್ ಯೋಚನೆ ಮಾಡ್ತಾನೆ, ಈಗ ನಾನೇನಾದರೂ ಇದೇ ಕೆಲಸನ ಬೇರೆ ಕಡೆ ಮಾಡೋಕೆ ಹೋಗಿದ್ರೆ ರಾಮ್ ಥರ ನನಗೂ 20,000 ಸಂಬಳ ಕೊಟ್ಟಿರೋರಲ್ವಾ, ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಈ 40,000ದಲ್ಲಿ 20,000ನ ನಾನು ತಗೊಳ್ತೀನಿ, ನನ್ನ ಸಂಬಳ ಥರ ತೊಗೊಳ್ತೀನಿ. ಇನ್ನೆಷ್ಟು ಉಳಿಯುತ್ತೆ, ಇನ್ನು 20,000 ಉಳಿಯುತ್ತೆ. ಈ 20,000 ಏನು ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ರಿಟರ್ನ್ ಸಿಕ್ಕಿದೆ. ಅಂದರೆ ನಾನು 10 ಲಕ್ಷ ರೂಪಾಯಿ ಅಂಗಡಿಗೆ ಹಾಕಿದ್ದೀನಲ್ಲ, ಅದಕ್ಕೆ ನನಗೆ 20,000 ಲಾಭ ಬಂದಿದೆ. ಇದೇ ರೀತಿ ಎವ್ರಿ ಮಂತ್ ಒಂದು ಸ್ಯಾಲ್ರಿ ತಗೊಳ್ತಾನೆ, 20,000 ಲಾಭ ಮಾಡ್ತಿರ್ತಾನೆ. ಈ ಥರ 2ರಿಂದ 3 ತಿಂಗಳು ಮಾಡೋ ಅಷ್ಟೊತ್ತಿಗೆ ಶ್ಯಾಮ್ಗೊಂದು ಐಡಿಯಾ ಬರುತ್ತೆ. ಏನಂದರೆ, ಈಗ ನಾನೀಗ 20,000 ನನ್ನ ಸ್ಯಾಲ್ರಿ ಅಂತ ತೊಗೊಳ್ತಿದ್ದೀನಲ್ಲ, ಬಟ್ ನನ್ನ ಸ್ಯಾಲ್ರಿ ಜಾಸ್ತಿ ಇದೆ, 20,000 ಇಲ್ಲ. ಈಗ ನನಗೆ ಗೊತ್ತಾಗ್ಬಿಟ್ಟಿದೆ ಯಾವ ರೀತಿ ಬಿಸ್ನೆಸ್ನ ರನ್ ಮಾಡಬೇಕು, ಬಿಸ್ನೆಸ್ನ ಮ್ಯಾನೇಜ್ ಮಾಡಬೇಕಂತೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ನಾನೇನು ಮಾಡ್ತೀನಿ, ಯಾರನ್ನೋ ಒಬ್ಬರನ್ನ ಹೈರ್ ಮಾಡ್ತೀನಿ, 20,000 ಸಂಬಳ ಕೊಟ್ಬಿಟ್ಟು ಒಬ್ಬರನ್ನ ಹೈರ್ ಮಾಡ್ತೀನಿ. ಅವ್ರನ್ನ ಹೈರ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀನಿ, ಈ ಬಿಸ್ನೆಸ್ ರನ್ ಮಾಡ್ಕೊಂಡು ಹೋಗಿ, ನಾನು ನಿಮಗೆ ತಿಂಗಳ 20,000 ಸ್ಯಾಲ್ರಿ ಕೊಡ್ತೀನಿ ಅಂತ. ಅವ್ರೇನು ಮಾಡ್ತಾರೆ, ಅವ್ರು ಈ ಬಿಸ್ನೆಸ್ಸಿಗೆ ಜಾಯ್ನ್ ಆಗ್ತಾರೆ, 20,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಶ್ಯಾಮ್ ಏನು ಯೋಚನೆ ಮಾಡ್ತಾನೆ ಅಂದರೆ, ಈಗ ನನಗೆ ಸ್ವಲ್ಪ ಸ್ಕಿಲ್ ಬಂದಿದೆ, ಬಿಸ್ನೆಸ್ ರನ್ ಮಾಡೋದು ಹೆಂಗೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ಯಾವುದಾರ ಇನ್ನೊಂದು ಬಿಸ್ನೆಸ್ ಅಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂತೀನಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವ್ರ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ. ಅಲ್ಲ, ಅವ್ನಿಗೆ 40,000 ರೂಪಾಯಿ ಸಂಬಳಕ್ಕೆ ಅವನಿಗೆ ಜಾಯ್ನ್ ಆಗ್ತಾನೆ. ಈಗ ಎವ್ರಿ ಮಂತ್ ಎಂಡಲ್ಲಿ ಅವ್ನ ಕೈಲಿ ಎಷ್ಟು ದುಡ್ಡು ಸಿಕ್ಕಂಗಾಯ್ತು, 40,000 ಸ್ಯಾಲ್ರಿಯಿಂದ 20,000 ಈ ಬಿಸ್ನೆಸ್ಸಿಂದ ಬರ್ತಾ ಇದೆಯಲ್ಲ, ಅವ್ನಿಗೆ ಸ್ಯಾಲ್ರಿ ಕೊಟ್ಟರು 20,000 ಉಳಿಯುತ್ತಲ್ಲ, ಬಿಕಾಸ್ 10 ಲಕ್ಷ ಇನ್ವೆಸ್ಟ್ ಮಾಡಿದಲ್ಲ, 20,000 ಸಿಗ್ತಾ ಇದೆ. ಟೋಟಲ್ ಎಷ್ಟಾಯಿತು, 60,000 ಆಯಿತು. ಈ 60,000ದಲ್ಲಿ ಅವನದು ಖರ್ಚಿರುತ್ತೆ, ಅವನು ಮೇಂಟೈನ್ ಮಾಡೋಕ್ಕೆ ದುಡ್ಡು ಖರ್ಚು ಮಾಡಬೇಕು, ಅವ್ನ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಕ್ಕೆ. ಅವನೊಂದು 10,000 ರೂಪಾಯಿ ಖರ್ಚು ಮಾಡಿ 50,000 ಉಳಿಸ್ತಿದ್ದಾನಂದರೆ, ಈ 50,000 ಅವನು ಏನು ಮಾಡ್ತಾನೆ, ಎವ್ರಿ ತಿಂಗಳು ಸೇವ್ ಮಾಡ್ತಾನೆ. ಸೇವ್ ಮಾಡಿಬಿಟ್ಟು ಒಂದೂವರೆ ವರ್ಷಕ್ಕೆ ಇನ್ನೊಂದು 10 ಲಕ್ಷ ಜೋಡಿಸ್ತಾನೆ. ಇನ್ನೊಂದು 10 ಲಕ್ಷ ಜೋಡಿಸಿ ಸೇಮ್ ಅದೇ ರೀತಿ ಅವಾಗಲೇ ಯಾವ ಥರ ಬಿಸ್ನೆಸ್ನ ಬಿಲ್ಡ್ ಮಾಡಿದ್ನಲ್ಲ, ಇವಾಗ ಇನ್ನೊಂದು ಬಿಸ್ನೆಸ್ನ ಬಿಲ್ಡ್ ಮಾಡ್ತಾನೆ 10 ಲಕ್ಷ ಇನ್ವೆಸ್ಟ್ ಮಾಡಿ. ಅಲ್ಲಿ ಇನ್ನೊಬ್ರನ್ನ 20,000 ಕೊಟ್ಟು ಸಂಬಳಕ್ಕೆ ಜಾಯಿನ್ ಮಾಡಿಸ್ತಾನೆ. ಇವಾಗ ಏನಾಯ್ತು ಹೇಳಿ, ಅವ್ನ ಸ್ಯಾಲ್ರಿ 40,000, ಬಿಸ್ನೆಸ್ಸಿಂದನೇ ಅವನಿಗೆ ತಿಂಗಳ 40,000 ಬರ್ತಾ ಇದೆ. ಯಾಕಂದರೆ ಒಂದು ಶಾಪಿಂದ 20,000 ಬರುತ್ತೆ, ಇನ್ನೊಂದು ಶಾಪಿಂದ 20,000 ಬರುತ್ತೆ. ಇದೇ ರೀತಿ ಅವ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಈಗ ಇವನಿಗೆ ಮಂತ್ಲಿ 80,000 ಕೈಗೆ ಸಿಗ್ತಾ ಇದೆ. ಈಗ ಅವನಿಗೆ 10 ಲಕ್ಷ ಜೋಡಿಸೋದು ವೆರಿ ಈಸಿ. ಮುಂಚೆ ಆಗಿದ್ರೆ 1.5 ವರ್ಷ ಬೇಕಾಗ್ತಿತ್ತು, ಈಗ ಜಸ್ಟ್ 1 ವರ್ಷದಲ್ಲೇ ಅವ್ನು 10 ಲಕ್ಷ ಜೋಡಿಸ್ತಾನೆ. ಇದೇ ರೀತಿ 10 ಲಕ್ಷ ಜೋಡಿಸಿ ಎವ್ರಿ ಇಯರ್ ಒಂದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಆಮೇಲೆ ಆ ಬಿಸ್ನೆಸ್ದು ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತಲ್ಲ. ಎವ್ರಿ ಮಂತ್ ಆ ಬಿಸ್ನೆಸ್ ಏನಾದರೂ 60,000 ದುಡಿತಾ ಇದ್ರೆ, ಅದು ಎವ್ರಿ ಮಂತ್ 60,000ನೇ ದುಡಿತಾ ಇರಲ್ಲ, ಮುಂದಿನ ತಿಂಗಳು 70 ಆಗುತ್ತೆ, 80 ಆಗುತ್ತೆ, ಒಂದೊಂದು ದಿವಸ ಕಮ್ಮಿನೂ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇವನಿಗೆ ಮುಂಚೆ 20,000 ಸಿಗ್ತಾ ಇತ್ತು, ಈಗ ಒಂದು ಬಿಸ್ನೆಸ್ಸಿಂದ 30,000 ಸಿಗ್ತಾ ಇದೆ. ಇವಾಗ ಇವನೇನು ಮಾಡ್ತಾನೆ, ಇದೇ ರೀತಿ ಮಾಡಿ ನೆಕ್ಸ್ಟ್ 5 ವರ್ಷದಲ್ಲೇ 10ರಿಂದ 15 ಶಾಪ್ ಬಿಲ್ಡ್ ಮಾಡಿಬಿಡ್ತಾನೆ. 15 ಶಾಪೇ ಬಿಲ್ಡ್ ಮಾಡ್ತಾನೆ ಅನ್ಕೊಳ್ಳಿ, 15 ಶಾಪ್ನ ಬಿಲ್ಡ್ ಮಾಡ್ತಾನೆ. ಈಗ ಇವನಿಗೆ ತಿಂಗಳ 3 ಲಕ್ಷ ರೂಪಾಯಿ ಇನ್ಕಮ್ ಬರ್ತಾ ಇದೆ. ಈಗ ಇವನು ಆ ಕೆಲಸ ಬಿಟ್ಬಿಡ್ತಾನೆ. ಅದೇನು ಕೆಲಸ ಮಾಡ್ತಿದ್ನಲ್ಲ 40,000 ಸಂಬಳದ್ದು, ಈಗ 40,000 ಅವನಿಗೆ ಇನ್ಕ್ರೀಸ್ ಆಗಿ ಒಂದು 60-70,000 ಆಗಿದೆ ಅಂದ್ಕೊಳ್ಳಿ. 60-70,000 ಕೆಲಸ ಬಿಟ್ಬಿಡ್ತಾನೆ. ಜಸ್ಟ್ ಈಗ ಇವನು ಫೋಕಸ್ ಏನು ಮಾಡ್ತಾನೆ, ಈ ಬಿಸ್ನೆಸ್ಗಳನ್ನ ನೋಡ್ಕೊಳ್ಳೋದ್ರಲ್ಲೇ ಫೋಕಸ್ ಮಾಡ್ತಾನೆ. ಈಗ ಇವನಿಗೆ ತಿಂಗಳ 3 ಲಕ್ಷ ರೂಪಾಯಿ ಇನ್ಕಮ್ ಬರ್ತಾ ಇದೆ. ಈ 3 ಲಕ್ಷನೂ ಯೂಸ್ ಮಾಡಿಕೊಂಡು ಇವನು ಎವ್ರಿ 3 ತಿಂಗಳಿಗೆ ಇನ್ನೊಂದೊಂದು ಬಿಸ್ನೆಸ್ನ ಆ್ಯಡ್ ಮಾಡ್ತಾ ಹೋಗ್ತಾನೆ. ಇದೇ ರೀತಿ 10 ವರ್ಷ ಆದಮೇಲೆ ಇವನ ಹತ್ರ ಎಷ್ಟು ಬಿಸ್ನೆಸ್ ಆಗಿರ್ತವೆ, ಯಾವ ರೀತಿ ಕಾಂಪೌಂಡ್ ಆಗಿರುತ್ತೆ. ಇವನ ಹತ್ರ ಮಿನಿಮಮ್ ಅಂದ್ರೂ 100 ಶಾಪ್ ಇರ್ತವೆ. 100 ಶಾಪ್ನ ಇವನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಒಂದು ಶಾಪಿಂದ ತಿಂಗಳ 30,000 ರೂಪಾಯಿ ಬಂದ್ರೂ ಇವನಿಗೆ 10 ವರ್ಷ ಬಿಟ್ಟರೆ 30 ಲಕ್ಷ ರೂಪಾಯಿ ಎವ್ರಿ ಮಂತ್ ಬರ್ತಾ ಇರುತ್ತೆ. ಅದೇ ಇವ್ರ ಫ್ರೆಂಡ್ ಇದ್ನಲ್ಲ ರಾಮು, ಅವ್ನು 20,000 ಕೆಲಸ ಮಾಡ್ತಾ ಇದ್ದ, ಅವ್ನಿಗೆ 20,000 ಸಂಬಳ ಬರ್ತಿತ್ತು. ಬಟ್ ಇವ್ನು 20,000 ದುಡಿಯೋಕ್ಕೆ ಅವ್ನಿಗೆ ಎಷ್ಟು ಖರ್ಚಿರುತ್ತೆ,
ಇವ್ನು 20,000 ದುಡಿಬೇಕಂದ್ರೆ ಇವ್ನು ಕೆಲ್ಸಕ್ಕೆ ಹೋಗಬೇಕು, ಫ್ಯಾಕ್ಟ್ರಿಗೆ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಅದಕ್ಕೆ ಓಡಾಡೋಕ್ಕೆ ಪೆಟ್ರೋಲ್ ಚಾರ್ಜ್ ಬೇಕು. ಅದೇ ರೀತಿ ಬಟ್ಟೆ ಹಾಕೊಳ್ಬೇಕು, ಬಟ್ಟೆ ಹಾಕೊಳಕ್ಕೆ ಬಟ್ಟೆ ಚಾರ್ಜ್ ಬೇಕು, ಮತ್ತು ಇರೋಕ್ಕೊಂದು ಮನೆ ಬೇಕು, ಮಳೆ ಗಾಳಿ ಚಳಿಗೆ ತಡ್ಕೊಳಕ್ಕೆ ಇರೋಕ್ಕೊಂದು ಮನೆ ಬೇಕು, ಇರೋಕ್ಕೊಂದು ಮನೆ ಬೇಕಂದ್ರೆ ರೆಂಟು ಕಟ್ಟಬೇಕು, ಊಟ ಮಾಡಬೇಕು, ಎನರ್ಜಿ ಬರಬೇಕಲ್ಲ, ಕೆಲಸ ಮಾಡ್ಬೇಕಂದ್ರೆ ಎನರ್ಜಿ ಬರಬೇಕು, ಇಲ್ಲಾಂದ್ರೆ ಮಾಡೋಕ್ಕೆ ಆಗಲ್ಲ. ಊಟ ಮಾಡಬೇಕು, ಈಗ ಊಟ ಮಾಡಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ. ಇದೆಲ್ಲ ಲೆಕ್ಕ ಮಾಡಿ ನೋಡಿದ್ರೆ ಅವನಿಗೆ ತಿಂಗಳ 10,000 ರೂಪಾಯಿ ಬೇಕೇ ಬೇಕು 20,000 ದುಡಿಯೋಕ್ಕೆ. ಅಂದರೆ ಇವ್ನು 10,000 ರೂಪಾಯಿ ಖರ್ಚು ಮಾಡ್ಬಿಟ್ಟು 20,000 ದುಡಿಯೋಕ್ಕಾಗುತ್ತೆ. ತಿಂಗಳ ನೋಡ್ಕೊಂಡ್ರೆ ಇವ್ನು 10,000 ದುಡಿತಾ ಇರೋದು, 20,000 ಅಂತ ಅವ್ನು ಅನ್ಕೊಂಡಿದ್ದಾನೆ, ಬಟ್ 10,000 ಇವ್ನು ದುಡಿತಾ ಇದ್ದಾನೆ. ಇನ್ನೊಂದು 10 ವರ್ಷ ಬಿಟ್ಟರು ಕೂಡ ಎವ್ರಿ ಇಯರ್ 10% ಇಂಕ್ರಿಮೆಂಟ್ ಅಂದ್ರೂ ಇವ್ನು ಸ್ಯಾಲ್ರಿ ಎಷ್ಟಾಗಿರುತ್ತೆ? 52,000 ಆಗಿರುತ್ತೆ, 50,000 ಆಗಿರುತ್ತೆ. ಬಟ್ ಇವನು ಎಷ್ಟು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ? 30 ಲಕ್ಷ ರೂಪಾಯಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹೆಂಗಂದರೆ ಇವನ ಹತ್ರ ಇನಿಷಿಯಲಿ ಕ್ಯಾಪಿಟಲ್ ಇತ್ತು, ಇನಿಷಿಯಲಿ ಸ್ವಲ್ಪ ದುಡ್ಡಿತ್ತು. ಆ ದುಡ್ಡನ್ನ ಯೂಸ್ ಮಾಡಿಕೊಂಡು ಇವನು ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಾ ಹೋದ. ಸಿಸ್ಟಮ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಹೋದ? ಬಿಸ್ನೆಸ್ ಅಂದ್ರೆ ಹೆಂಗೆ ಅಲ್ವಾ? ಬಿಸ್ನೆಸ್ ಅಂದರೆ ಸಿಸ್ಟಮ್ನ ಕ್ರಿಯೇಟ್ ಮಾಡಿಬಿಟ್ಟು ಸಿಸ್ಟಮ್ ಆಟೋಮೆಟಿಕ್ಲಿ ನಾನು ಇಲ್ಲ ಅಂದರೂ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ನೀವೇ ನೋಡಿ, ಮುಖೇಶ್ ಅಂಬಾನಿ ನಿಮ್ಮ ರಿಲಯನ್ಸ್ ಟ್ರೆಂಡಲ್ಲಿ ಹೋಗ್ಬಿಟ್ಟು ನಿಮಗೆ ಬಟ್ಟೆ ತೋರಿಸ್ತಾನೆ, ಈ ಥರ ಬಟ್ಟೆ ಇದೆ ಚೆನ್ನಾಗಿದೆ ಹಾಕೊಳ್ಳಿ, ಈ ಥರ ಬಟ್ಟೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಹಾಕೊಳ್ಳಿ ಅಂತ ತೋರಿಸ್ತಾನೆ. ಅಥವಾ ಡಿ ಮಾರ್ಟಲ್ಲಿ ರಾಧಾಕಿಶನ್ ದಮಾನಿ ಬಂದ್ಬಿಟ್ಟು ನಿಮಗೆ ರೇಷನ್ ಕಟ್ಕೊಡ್ತಾನೆ, ಅಥವಾ ಬಿಲ್ಲಿಂಗ್ ಡೀಲ್ನಲ್ಲಿ ನಿಂತಿರ್ತಾನೆ, ಅವ್ನು ಎಲ್ಲಿರ್ತಾನೋ ಅವ್ನಿಗೆ ಗೊತ್ತಿಲ್ಲ. ಬಟ್ ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ? ಆಟೋಮೆಟಿಕ್ಲಿ ಆ ಸಿಸ್ಟಮ್ಮು ನಮಗೋಸ್ಕರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಷ್ಟು ಡಿ ಮಾರ್ಟ್ ಸ್ಟೋರ್ಸ್ ಇದ್ದಾವೆ, ಎಲ್ಲಾನು ಖುದ್ದು ಡಿ ಮಾರ್ಟ್ ಫೌಂಡರ್ ರಾಧಾಕಿಶನ್ ದಮಾನಿನೇ ಮ್ಯಾನೇಜ್ ಮಾಡ್ತಿದ್ದಾನೆ. ಅವ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಬಟ್ ಅವ್ನು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾನೆ. ದುಡ್ಡು ಮಾಡಬೇಕಂದ್ರೆ ಎರಡೇ ದಾರಿ ಇರೋದು. ಏನಂದರೆ ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದು. ಅಂದರೆ ನಿಮಗೆ ಗಂಟೆಗೆ 100 ರೂಪಾಯಿ ಸಿಗ್ತಾ ಇದೆ ಅಂದ್ಕೊಳ್ಳಿ. ಈಗ ನಿಮಗೆ ಡೈಲಿ 1 ಗಂಟೆಗೆ 100 ರೂಪಾಯಿ ಸಿಗ್ತಾ ಇದೆ, ನಿಮ್ಮ ಫ್ಯಾಕ್ಟ್ರಿಗಳೆಲ್ಲ ವರ್ಕ್ ಮಾಡೋರು ಸಿಗುತ್ತಲ್ಲ, OT ಮಾಡೋರೆಲ್ಲ ಸಿಗುತ್ತಲ್ಲ, ಡೈಲಿ 1 ಗಂಟೆಗೆ 100 ರೂಪಾಯಿ ಸಿಗ್ತಾ ಇದೆ ಅಂದ್ಕೊಳ್ಳಿ. ಈಗ ನೀವು 12 ಅವರ್ ಕೆಲಸ ಮಾಡ್ತೀರಾ ಅಂದರೆ ಡೈಲಿ ಎಷ್ಟಾಯಿತು? 1,200 ರೂಪಾಯಿ ಆಯಿತು. ವೀಕ್ಲಿ ಒಂದು ದಿವಸ ರಜಾ ಬೇಕು, ಡೈಲಿ 1,200 ರೂಪಾಯಿ, ಮತ್ತು ವಾರಕ್ಕೆ 7,500, ತಿಂಗಳಲ್ಲಿ 4 ವಾರ ಬರ್ತವೆ. 7,200 ಇಂಟು 4 ಎಷ್ಟಾಗುತ್ತೆ? ಅರೌಂಡ್ 28,000 ಆಗುತ್ತೆ. ಅಂದರೆ ನೀವು ತಿಂಗಳ 28,000 ಮಾತ್ರ ದುಡಿಯೋಕ್ಕಾಗುತ್ತೆ. ಈಗ ನೀವೇನಾದ್ರೂ ಜಾಸ್ತಿ ದುಡಿಬೇಕಂದ್ರೆ 15 ಗಂಟೆ ಕೆಲಸ ಮಾಡಬೇಕು, ಅಥವಾ 24 ಗಂಟೆ ಕೆಲಸ ಮಾಡಬೇಕು. ಈ ಥರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಬಿಕಾಸ್ ನನಗೂ ಇದಿದೆ, 1 ತಿಂಗಳು ಮಾಡ್ಬೋದು, 2 ತಿಂಗಳು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿ ಮಾಡಿದ್ದೀರಾ ಅಂದರೆ ಇನ್ನು 3 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. ಈಗ ಒಂದು ಅರ್ಥ ಆಯಿತು ಏನಂದರೆ, ನನ್ನ ಟೈಮ್ ಹಾಕ್ಬಿಟ್ಟು ನಾನು ಎಷ್ಟು ದುಡಿಬೋದು ಅಷ್ಟು ಮಾತ್ರ ದುಡಿಯೋಕ್ಕಾಗುತ್ತೆ, ಇದಕ್ಕಿಂತ ಜಾಸ್ತಿ ದುಡಿಯೋಕ್ಕಾಗಲ್ಲ. ಯಾರನ್ನ ಒಬ್ಬ ಡಾಕ್ಟ್ರು ಕ್ಲಿನಿಕ್ ನಡೆಸ್ತಾ ಇದ್ದಾರೆ ಅಂದರೆ, ಆ ಡಾಕ್ಟ್ರು ಆ ಕ್ಲಿನಿಕಲ್ಲಿ ಇದ್ದರೆ ಡೈಲಿ 20 ಪೇಷಂಟ್ ನೋಡ್ತಾರೆ. 1 ಪೇಷಂಟ್ ಬಂದ್ಬಿಟ್ಟು 500 ರೂಪಾಯಿ ಪೇ ಮಾಡ್ತಾರೆ ಅಂದರೆ, ಆ 20 ಪೇಷಂಟಿಂದ ಡಾಕ್ಟ್ರು ಡೈಲಿ 10,000 ರೂಪಾಯಿ ದುಡಿತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿ ದುಡಿಬೇಕಂದ್ರೆ ಡಾಕ್ಟ್ರು ರಾತ್ರಿ ಎಲ್ಲ ಅಲ್ಲೇ ಇರಬೇಕಾಗುತ್ತೆ, ಅವಾಗ ಯಾರೂ ಬರಲ್ಲ ಪೇಷಂಟ್. ಅದೇ ಸಿಸ್ಟಮ್ ಬಿಲ್ಡ್ ಮಾಡಿದಾಗ ಏನಾಗುತ್ತೆ? ಸಿಸ್ಟಮ್ ಬಿಲ್ಡ್ ಮಾಡೋದಂದ್ರೆ ಏನು? ಹಾಸ್ಪಿಟಲ್ ಬಿಲ್ಡ್ ಮಾಡ್ದಂಗೆ. ಅಂದರೆ ಬೇರೆ ಡಾಕ್ಟ್ರುಗಳನ್ನ ಹೈರ್ ಮಾಡಿಬಿಟ್ಟು ಹಾಸ್ಪಿಟಲಲ್ಲಿ ಇಟ್ಕೊಂಡ್ರೆ ನಾನು ಇಲ್ದ್ರೂ ಕೂಡ ಅವರು ಟ್ರೀಟ್ ಮಾಡ್ತಾರೆ ಜನನ. ಆಗ ಆಟೋಮೆಟಿಕ್ಲಿ ರೆವಿನ್ಯೂ ಬರ್ತಾ ಹೋಗುತ್ತೆ. ಇದೇ ರೀತಿಯೇ ದುಡ್ಡು ಮಾಡೋಕ್ಕಾಗುತ್ತೆ. ಒಂದು ನನ್ನ ಟೈಮ್ ಇನ್ವೆಸ್ಟ್ ಮಾಡಿ ಅಥವಾ ಸಿಸ್ಟಮ್ನ ಕ್ರಿಯೇಟ್ ಮಾಡಿ. ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕಂದ್ರೆ ಬಿಸ್ನೆಸ್ಸಿಂದನೇ ಸಾಧ್ಯ. ಬಿಸ್ನೆಸ್ ಮಾಡೋರು ಅದಕ್ಕೇ ಜಾಸ್ತಿ ದುಡ್ಡು ಮಾಡೋದು. ನೀವು ತುಂಬ ಜನ ಅಂದ್ಕೊಂಡಿದ್ದೀರಾ ತಲೆ ಹೊಡೆದು ದುಡ್ಡು ಮಾಡ್ತಾರೆ, ಅದೊಡ್ದು ದುಡ್ಡು ಮಾಡ್ತಾರೆ, ಇದೊಡ್ದು ದುಡ್ಡು ಮಾಡ್ತಾರೆ ಅಂತ. ಫಸ್ಟು ನೀವು ಬೇಸಿಕ್ ಮನಿ ಹೆಂಗೆ ವರ್ಕ್ ಆಗುತ್ತೆ ಅಂತಲೇ ಅರ್ಥ ಮಾಡ್ಕೊಂಡಿಲ್ಲ. ಮನಿ ಇದೇ ರೀತಿ ವರ್ಕ್ ಆಗೋದು. ಒಂದು ನಮ್ಮ ಟೈಮ್ ಇನ್ವೆಸ್ಟ್ ಮಾಡಬೇಕು, ಇಲ್ಲ ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಬೇಕು. ನಮ್ಮ ದುಡ್ಡು ನಮಗಿನ್ನ ಜಾಸ್ತಿ ದುಡಿಯುತ್ತೆ. ಆವಾಗಲೇ ಶ್ಯಾಮ್ದು ಎಕ್ಸಾಂಪಲ್ ಕೊಟ್ಟಾಗ ಶ್ಯಾಮ್ ಏನು ಮಾಡ್ದ? ಶ್ಯಾಮ್ ಸ್ವಲ್ಪ ಬುದ್ಧಿ ಉಪಯೋಗಿಸ್ತಾ, ಕರೆಕ್ಟು. ಬಟ್ ಆದರೆ ಅವ್ನಿಗಿನ್ನ ಜಾಸ್ತಿ ದುಡ್ದಿದ್ದಾರು, ಅವ್ನು ಇನ್ವೆಸ್ಟ್ ಮಾಡಿರೋ ದುಡ್ಡ. ನೀವೇನಾದರೂ ದುಡ್ಡು ಮಾಡಬೇಕಂದ್ರೆ ಒಂದು ಕೆಲಸ ಮಾಡಬೇಕು, ಇಲ್ಲ ಓನರ್ಶಿಪ್ನ ಓನ್ ಮಾಡಬೇಕು. ಓನರ್ಶಿಪ್ ಅಂದರೆ ಎನಿಥಿಂಗ್ ದಟ್ ಓನ್ಸ್, ನೀವು ಓನ್ ಮಾಡಬೇಕು ಅದನ್ನು. ಅದರಿಂದ ನೀವು ಜಾಸ್ತಿ ದುಡ್ಡು ಮಾಡ್ಬೋದು. ಎಕ್ಸಾಂಪಲ್ ನಿಮ್ಮ ಹತ್ರ ಸೈಟ್ ಇರ್ಬೋದು, ಮನೆ ಇರ್ಬೋದು, ಒಂದು ರೆಂಟಲ್ ಪ್ರಾಪರ್ಟಿ ಇದೆ. ರೆಂಟಲ್ ಪ್ರಾಪರ್ಟಿ ನೀವು ಬಿಲ್ಡ್ ಮಾಡಿಬಿಟ್ಟಿದ್ದೀರಾ, ಅದರಿಂದ ನಿಮಗೆ ತಿಂಗಳ 20-30 ಸಾವಿರ ರೆಂಟ್ ಬರುತ್ತೆ. ನೀವು ಇಲ್ದಲೇ ಇರಲಿ ರೆಂಟ್ ಬರುತ್ತೆ ತಾನೆ. ಆ ಮನೇಲಿ ಇರೋರಂತೂ ಅದಕ್ಕೋಸ್ಕರ ರೆಂಟ್ ಕಟ್ತಾ ಇರ್ತಾನೆ. ಅದಕ್ಕೆ ನೀವೇನು ಕೆಲಸ ಮಾಡೋದಿರಲ್ಲ, ಬಟ್ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಅದರಿಂದ ರೆಂಟಲ್ ಇನ್ಕಮ್ ಬರೋದು ವೆರಿ ಲೋ ಇದೆ ಕರೆಂಟ್ಲಿ. ಅದು ಬಿಟ್ಟರೆ ಬಿಸ್ನೆಸ್ ಓನ್ ಮಾಡಬೇಕು. ಬಿಸ್ನೆಸ್ ಮಾಡಬೇಕಂದ್ರೆ ನೀವು ಹೇಳ್ಬೋದು, ಗುರು ಒಂದು ಶ್ಯಾಮ್ದೆಲ್ಲ ಕತೆ ಹೇಳ್ದಲ್ಲ, ಆ ಥರ ರಿಯಾಲಿಟಿನಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಒಬ್ಬನೇ ಅಷ್ಟೊಂದೆಲ್ಲ ನೋಡ್ಕೊಳಕ್ಕಾಗಲ್ಲ, ಒಬ್ಬನೇ ಅವೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಅದರಲ್ಲೂ ನಮ್ಮ ಕೈಲಂತೂ ಆಗೋದೇ ಇಲ್ಲ. ಇದು ಸುಮ್ಮನೆ ಕತೆ ಹೇಳೋಕ್ಕೆ ಚೆನ್ನಾಗಿದೆ, ರಿಯಾಲಿಟಿನಲ್ಲಿ ವರ್ಕ್ ಆಗಲ್ಲ ಅಂತ. ಬಟ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಇದನ್ನು ಮಾಡೋದು ವೆರಿ ಈಸಿ. ಅದು ಯಾವ ರೀತಿ ಅಂದರೆ ಸ್ಟಾಕ್ ಮಾರ್ಕೆಟಿಂದ ಹೇಗೆ ಮಾಡೋದಂದರೆ, ನಾನು ಇವಾಗ ಎಷ್ಟೊತ್ತರ್ಗ ಏನು ಹೇಳಿದ್ನಲ್ವಾ, ಈ ಸಿಸ್ಟಮ್ನ ಬಿಲ್ಡ್ ಮಾಡಬೇಕಂದ್ರೆ ನಮ್ಮ ಕೈಲಾಗಲ್ಲ. ನಾನು ಒಪ್ಕೊಂತೀನಿ, ನಮ್ಮ ಕೈಲಾಗಲ್ಲ. ಯಾಕಂದರೆ ಅದಕ್ಕೆ ಅದರದೇ ಆದ ಎಕ್ಸ್ಪರ್ಟೀಸ್ ಬೇಕು, ಅದರದೇ ಆದ ಒಂದು ದುಡ್ಡು ಬೇಕು, ಜಾಸ್ತಿ ದುಡ್ಡು ಬೇಕು ಆ ಥರ ಮಾಡೋಕ್ಕೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ, 1,000 ರೂಪಾಯಿ ಇರಲಿ, 2,000 ರೂಪಾಯಿ ಇರಲಿ, 10,000 ರೂಪಾಯಿ ಇರಲಿ, 20,000 ರೂಪಾಯಿ ಇರಲಿ, ನೀವು ಒಂದು ಕಂಪ್ನಿಯ ಓನರ್ಶಿಪ್ನ ಓನ್ ಮಾಡ್ಬೋದು. ಅವಾಗ ಏನಾಗುತ್ತೆ? ಎಕ್ಸಾಂಪಲ್ಲು ನೀವೊಂದು ಕಂಪ್ನಿನ ಓನರ್ಶಿಪ್ನ ಓನ್ ಮಾಡಿದ್ದೀರಾ. ಎಕ್ಸಾಂಪಲ್ ರಿಲಯನ್ಸ್ದೇ ಓನರ್ಶಿಪ್ನ ಓನ್ ಮಾಡಿದ್ದೀರಾ. ನಿಮ್ಮ ಫ್ರೆಂಡು ಬೆಳಗ್ಗೆ ಎದ್ಬಿಟ್ಟು ರಿಲಯನ್ಸ್ ಟ್ರೆಂಡಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ತಿಂಗಳ 20,000 ಸಂಬಳ ಬರುತ್ತೆ. ಬಟ್ ನೀನೇನು ಮಾಡಿದ್ಯಾ? ರಿಲಯನ್ಸ್ ಕಂಪ್ನಿನ ಓನರ್ಶಿಪ್ ಮಾಡಿದ್ಯಾ. ಅವ್ನು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ಅಲ್ಲಿ ಯಾರಿಗೆ ಲಾಭ ಆಗುತ್ತೆ? ರಿಲಯನ್ಸಿಗೆ ಲಾಭ ಆಗುತ್ತಾ? ರಿಲಯನ್ಸಿಗೆ ಲಾಭ ಆದರೆ ನನಗೂ ಕೂಡ ಲಾಭ ಆಗುತ್ತೆ. ಯಾಕಂದರೆ ನಾನು ಕೂಡ ರಿಲಯನ್ಸ್ನ ಪಾಲುದಾರ.
ಕಮ್ಮಿ ಶೇರ್ಸ್ ಇರ್ಬೋದು ಅಷ್ಟೇ ನನ್ನ ಹತ್ರ, ಬಟ್ ನಾನು ಕೂಡ ಪಾಲುದಾರ. ಈ ರೀತಿನೇ ನಾನು ಕೆಲಸ ಮಾಡಲಿದ್ರು ಪರವಾಗಿಲ್ಲ, ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡು ಹಗಲು ರಾತ್ರಿ ಕೆಲಸ ಮಾಡುತ್ತೆ. ಹೆಂಗೆ ಅದೋಗ್ಬಿಟ್ಟು ರಿಲಯನ್ಸಲ್ಲಿ ಇನ್ವೆಸ್ಟ್ ಆಗುತ್ತೆ. ರಿಲಯನ್ಸಲ್ಲಿ ಹೋಗಿ ಇನ್ವೆಸ್ಟ್ ಆದಾಗ ರಿಲಯನ್ಸ್ ಆ ದುಡ್ಡನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡುತ್ತೆ. ಹಗಲು ರಾತ್ರಿ ಅಲ್ಲಿ ಯಾರನ್ನ ಕೆಲಸ ಮಾಡ್ತಾನೆ ಇರ್ತಾರೆ. ಬಸ್ ಓಡಿಸ್ತಾ ಇರ್ತಾರೆ, ಟ್ರಕ್ ಓಡಿಸ್ತಾ ಇರ್ತಾರೆ, ಬೇರೆ ರೀತಿ ಕೆಲಸ ನಡೀತಾನೆ ಇರುತ್ತೆ. ಇದರತ್ತ ಏನು, ನನ್ನ ದುಡ್ಡಲ್ಲಿ ಕೆಲಸ ಮಾಡ್ತಾನೆ ಇದೆ. ನಾನು ಮಲಗಿದ್ರು ಕೂಡ ನನ್ನ ದುಡ್ಡು ಕೆಲಸ ಮಾಡ್ತಾನೆ ಇದೆ. ಅದನ್ನೇ ವಾರನ್ ಬಫೆಟ್ ಹೇಳ್ತಾರೆ, ಇಫ್ ಯು ಡೋಂಟ್ ಫೈಂಡ್ ದ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್ ಯು ಹ್ಯಾವ್ ಟು ವರ್ಕ್ ಅಂಟಿಲ್ ಯು ಡೈ ಅಂತ. ಅಂದರೆ ನೀವು ಮಲ್ಕೊಂಡಿರ್ಬೇಕಾದ್ರು ದುಡ್ಡು ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಸಾಯೋವರೆಗೂ ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ಅದಕ್ಕೇ ನಾವೇನು ಮಾಡಬೇಕು, ನಮ್ಮ ಕೈಲಿ ಸಿಸ್ಟಮ್ ಬಿಲ್ಡ್ ಮಾಡೋಕ್ಕಾಗಲ್ಲ, ಬಟ್ ಆಲ್ರೆಡಿ ಸಿಸ್ಟಮ್ ಬಿಲ್ಡ್ ಮಾಡಿರೋ ಹತ್ರ ಹೋಗಿ ಇನ್ವೆಸ್ಟ್ ಮಾಡಬೇಕು, ನಮ್ಮ ದುಡ್ಡನ್ನ ಅಲ್ಲಿ ಹಾಕಬೇಕು. ಅದಕ್ಕಿರೋದು ಒಂದೇ ಒಂದು ದಾರಿ ಅಂದರೆ ಸ್ಟಾಕ್ ಮಾರ್ಕೆಟು. ಸ್ಟಾಕ್ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗ್ತಿರುತ್ತೆ, ಓನರ್ಶಿಪ್ಪು ಟ್ರೇಡ್ ಆಗ್ತಾ ಇದೆ. ಇದೊಂಥರ ಮಾರ್ಕೆಟ್ ಪ್ಲೇಸ್ ಇದ್ದಂಗೆ, KR ಮಾರ್ಕೆಟ್ ಇದ್ದಂಗೆ. KR ಮಾರ್ಕೆಟಲ್ಲಿ ಇಲ್ಲಿ ಓನರ್ಶಿಪ್ ಟ್ರೇಡ್ ಆಗ್ತಾ ಇದೆ. ಅಂದರೆ ಒಬ್ಬನ ಹತ್ರ 500 ಶೇರ್ಸ್ ಇದಾವೆ. 500 ಶೇರ್ ಅಂದ್ರೆ ಏನು, ಓನರ್ಶಿಪ್ಪು. ನನ್ನ ಓನರ್ಶಿಪ್ ನಿನಗೆ ಕೊಡ್ತೀನಿ, ಬೇಕಾ ನಿನ್ನ ಓನರ್ಶಿಪ್ ನನಗೆ ಕೊಡು, ಈ ಥರ ಟ್ರೇಡ್ ಆಗ್ತಾ ಇದೆ. ಅಮೆಝಾನ್ ಇದ್ದಂಗೆ ಇದು. ಅಮೆಝಾನಲ್ಲಿ ಪಾರ್ಟ್ನರ್ಶಿಪ್, ಒಂದು ಕಂಪ್ನಿಯ ಪಾರ್ಟ್ನರ್ಶಿಪ್ಪು ಅದ್ಲು ಬದಲು ಆಗ್ತಾ ಇದೆ. ಇದನ್ನೇ ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ. ಸೇಮ್ ಅದೇ ಶ್ಯಾಮ್ ಎಕ್ಸಾಂಪಲ್ಲೇ ತೊಗೊಳೋದಾದ್ರೆ, ರಾಮು 20,000 ದುಡಿತಾ ಇದ್ದಾನೆ. ಶ್ಯಾಮ್ ಹತ್ರ ಆಲ್ರೆಡಿ ಒಂದು 10 ಲಕ್ಷ ಇದೆ. ಈಗ ಶ್ಯಾಮು ಆ ದುಡ್ಡನ್ನು ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತಾನೆ. ಎವ್ರಿ ಇಯರು 20% ಅರ್ನ್ ಮಾಡ್ತಾನೆ. 20% ಅಂದರೆ ಅರೌಂಡ್ ಎವ್ರಿ ಇಯರ್ 2 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾನೆ. ಅಂದರೆ ಏನರ್ಥ, ಒಬ್ಬ 20,000 ದುಡಿಯೋ ವ್ಯಕ್ತಿ 10 ಲಕ್ಷಕ್ಕೆ ಸಮ ಅಂತ. ಸೇಮ್ ಇಬ್ರು ಕೂಡ ಅಷ್ಟೇ ದುಡಿತಾ ಇದ್ದಾರಲ್ಲ. ಇವನಿಗೆ ಸುಸ್ತಾಗುತ್ತೆ, ಇವನಿಗೆ ಜ್ವರ ಬರುತ್ತೆ, ಇವನಿಗೆ ಕೆಮ್ಮು ಬರುತ್ತೆ, 2 ದಿವಸ ರಜಾ ಹಾಕ್ತಾನೆ. ಬಟ್ ದುಡ್ಡು ಅದು ಯಾವುದೇ ರೀತಿ ರಜಾ ಹಾಕಲ್ಲ, ಅದು ಕೆಮ್ಮು ಬರಲ್ಲ, ನೆಗಡೆ ಬರಲ್ಲ, ಜ್ವರ ಬರಲ್ಲ, ಕೊರೋನಾ ಬರಲ್ಲ, ಮತ್ತೆ ಅದಕ್ಕೆ ಯಾವುದೇ ರೀತಿ ಹೊಟ್ಟೆ ಎಸೆಯಲ್ಲ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೇನೆ ನಾವು ದುಡ್ಡನ್ನ ದುಡ್ಸೋದು ಹೆಂಗೆ ಅಂತ ಕಲ್ತ್ಕೊಬೇಕು. ಇಲ್ಲ ಅಂದರೆ ಸಾಯೋವರೆಗೂ ಕೆಲಸ ಮಾಡಬೇಕಾಗುತ್ತೆ. ಸಾಯೋವರೆಗೂ ಅವ್ರಿಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ. ಈಗ ದುಡ್ಡನ್ನ ದುಡ್ಸೋದು ಹೆಂಗೆ ಅಂದರೆ, 10 ಲಕ್ಷ ಇರುತ್ತೆ, ಅವನು ಇನ್ವೆಸ್ಟ್ ಮಾಡಿರೋ ಕಂಪನಿ ಅಥವಾ ಶೇರ್ಸು ಎವ್ರಿ ಇಯರು 20% ರಿಟರ್ನ್ ಕೊಡ್ತಾ ಇದೆ. 20% ಅಂದರೆ ಒಂದು 60-65 ಲಕ್ಷ ರೂಪಾಯಿ ಆಗಿರುತ್ತೆ. ಈಗ 10 ವರ್ಷ ಆದಮೇಲೆ ಲೆಕ್ಕ ಮಾಡಿ, ಅಲ್ಲಿವರೆಗೂ ನೀವು ಲೆಕ್ಕನೇ ಮಾಡಬೇಡಿ. 10 ವರ್ಷ ಆದಮೇಲೆ ಈ ಪಿಕ್ಚರ್ನ ಲೆಕ್ಕ ಮಾಡಿ. 10 ವರ್ಷ ಆದಮೇಲೆ ರಾಮ್ ಕೆಲಸ ಮಾಡ್ತಿದ್ನಲ್ಲ, ಅವ್ನಿಗೆ 10% ಇನ್ಕ್ರಿಮೆಂಟ್ ಆಗ್ಬಿಟ್ಟು 10 ವರ್ಷ ಆದಮೇಲೆ ಇವನಿಗೆ ಎವ್ರಿ ಮಂತ್ ಇವನಿಗೆ 50,000 ಸಂಬಳ ಬರ್ತಾ ಇದೆ. ಬಟ್ ನಿಮ್ಮ ದುಡ್ಡು ಇತ್ತಲ್ಲ, ನಿಮ್ಮ ದುಡ್ಡು ಇವನಿಗಿನ್ನ ಜಾಸ್ತಿ ದುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಹೆಂಗೆ ಅಂದರೆ, ಈಗ ಟೋಟಲ್ಲು ನಿಮ್ಮ ಹತ್ರ 60 ಲಕ್ಷ ರೂಪಾಯಿ ದುಡ್ಡಿದೆ. 10 ವರ್ಷ ಬಿಟ್ಟರೆ ಕಾಂಪೌಂಡ್ ಆಗಿಬಿಟ್ಟಿದ್ದೀರಾ, 10 ವರ್ಷ ಬಿಟ್ಟು 60 ಲಕ್ಷ ರೂಪಾಯಿ ದುಡ್ಡಿದೆ. ಈ 60 ಲಕ್ಷ ರೂಪಾಯಿ ಆ ವರ್ಷ 20% ಅರ್ನಿಂಗ್ ಮಾಡ್ತು, 20% ದುಡಿತು ಅಂದ್ಕೊಳ್ಳಿ. ಎಷ್ಟಾಯಿತು? ವರ್ಷಕ್ಕೆ 12 ಲಕ್ಷ ರೂಪಾಯಿ ಆಯಿತು. ಡಿವೈಡೆಡ್ ಬೈ 12 ಮಾಡಿದ್ರೆ, ಅಂದರೆ ಮಂತ್ಲಿ ಎಷ್ಟು ದುಡಿತು ಅಂತ ಲೆಕ್ಕ ಮಾಡಿದ್ರೆ ಎಷ್ಟಾಗುತ್ತೆ? 1 ಲಕ್ಷ ಆಗುತ್ತೆ. ರಾಮು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಎಲ್ಲ ಮಾಡಿನೂ ತಿಂಗಳ 50,000 ದುಡಿತಿದ್ದಾನೆ. ನಾವೇನೂ ಮಾಡ್ದಲೆ ನಮ್ಮ ದುಡ್ಡು ತಿಂಗಳ 1 ಲಕ್ಷ ದುಡಿತಾ ಇದೆ. ರಾಮ್ಗಿನ್ನ ಡಬಲ್ ದುಡಿತಾ ಇದೆ. ಈಗ ನೀವು ಹೇಳಿ, ಮನುಷ್ಯ ಜಾಸ್ತಿ ದುಡಿಯೋಕ್ಕಾಗುತ್ತಾ, ದುಡ್ಡು ಜಾಸ್ತಿ ದುಡಿಯೋಕ್ಕಾಗುತ್ತಾ ಅಂತ? ಹೌದು, ನಾನು ಒಪ್ಕೊಂತೀನಿ, ನಾವೆಲ್ಲನೂ ಪೂರ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀವಿ. ನಮ್ಮ ತಂದೆ ತಾಯಿ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಶ್ಯಾಮ್ ಥರ ನಾವೇನು ಲಕ್ಕಿ ಅಲ್ಲ, ನಮಗೆ ಇನಿಷಿಯಲಿನೇ 10 ಲ್ಯಾಕ್ ರುಪೀಸ್ ಸಿಗೋಕ್ಕೆ. ಅದಕ್ಕೆ ನಾವು ಏನು ಮಾಡಬೇಕು, ದುಡ್ಡು ಹೆಂಗೆ ವರ್ಕ್ ಆಗುತ್ತೆ, ದುಡ್ಡನ್ನ ಯಾವ ರೀತಿ ಬೆಳೆಸೋದಂತ ಅರ್ಥ ಮಾಡ್ಕೊಬೇಕು. ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ. ಆಮೇಲೆ ಸಣ್ಣ ಪರ್ಸೆಂಟೇಜು ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ನೀವು ಎಷ್ಟೋ ಜನ ಥಿಂಕ್ ಮಾಡ್ತೀರಾ, ನಾವು ತಿಂಗಳ ಡಬಲ್ ಮಾಡಬೇಕು, ನನ್ನ ದುಡ್ಡನ್ನ ಅಷ್ಟು ಬೇಗ ಡಬಲ್ ಮಾಡಬೇಕು, ಇಷ್ಟು ಬೇಗ ಡಬಲ್ ಮಾಡಬೇಕು, 2 ವರ್ಷಕ್ಕೊಂದ್ಸಲ ಡಬಲ್ ಮಾಡಬೇಕು, 3 ವರ್ಷಕ್ಕೊಂದ್ಸಲ ಡಬಲ್ ಮಾಡಬೇಕು, ತಿಂಗಳ ಡಬಲ್ ಆಗಬೇಕು ಅಂತ ಯೋಚನೆ ಮಾಡ್ತೀರಾ. ಈ ರೀತಿ ಅತಿ ಆಸೆ ಬೀಳ್ತೀರಾ. ಇದರಿಂದ ನಿಮಗೆ ದುಡ್ಡು ಮಾಡೋದು ಹೆಂಗೆ ಅಂತ ಅರ್ಥ ಆಗಲ್ಲ. ಇವತ್ತು 20% ಅಂತ ಹೇಳಿದ್ವಲ್ಲ, ವರ್ಷಕ್ಕೆ 20% ಅಂದರೆ ತಿಂಗಳ ಆಲ್ಮೋಸ್ಟ್ 2% ಲೆಕ್ಕಾಚಾರ ಆಗುತ್ತೆ. ಇದು ಇವತ್ತು ನಿಮ್ಮ ಹತ್ರ ಕಮ್ಮಿ ದುಡ್ಡಿದೆ ಅಂದ್ಕೊಳ್ಳಿ, 50,000 60,000 ಇದೆ ಅಂದ್ಕೊಳ್ಳಿ, ಅದಕ್ಕೆ ಇದು ನಿಮಗೆ ಕಮ್ಮಿ ಅನ್ಸುತ್ತೆ. ಈಗ ನಿಮ್ಮ ಹತ್ರ 50,000 ರೂಪಾಯಿ ಇದ್ದರೆ, ವರ್ಷ ಅದು 20% ದುಡಿದ್ರೆ ನಿಮಗೆ 10,000 ದುಡ್ಡು ಕೊಟ್ಟಿದೆ. ವರ್ಷ 10,000 ಅಂದರೆ ತಿಂಗಳ 1,000 ರೂಪಾಯಿ ಏನಕ್ಕೂ ಬರಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ಹತ್ರ ಇರೋದೇ ಕಮ್ಮಿ ದುಡ್ಡಲ್ಲ. ಅದೇ ನೀವು 1 ಕೋಟಿಗೆ ಯೋಚನೆ ಮಾಡಿ, 1 ಕೋಟಿಗೆ 20% ಅಂದರೆ ಎಷ್ಟಾಗುತ್ತೆ? 20 ಲಕ್ಷ ಆಗುತ್ತೆ. ತಿಂಗಳ 1.5 ಲಕ್ಷ ಆಗುತ್ತೆ. ಅದಕ್ಕೇ ಈ ಥರ ನಿಮ್ಮ ಥಿಂಕಿಂಗ್ನೇ ಚೇಂಜ್ ಮಾಡ್ಕೊಳ್ಳಿ. ಏನಂದರೆ, ನಾನು ಜಾಸ್ತಿಗೆ ಆಸೆ ಪಡಲ್ಲ, ನಾನು 20%ಗಿಂತ ಜಾಸ್ತಿ ಆಸೆ ಪಡಲ್ಲ, ನಾನು ದುಡ್ಡನ್ನ 20% ಎವ್ರಿ ಇಯರ್ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆದರೆ ಇದು ಎಲ್ಲಿವರೆಗೂ ನನಗೆ ಮ್ಯಾಜಿಕ್ ಕಾಣಲ್ಲ, ಎಲ್ಲಿವರೆಗೂ ನನ್ನ ಹತ್ರ 10 ಲಕ್ಷ ಇರಲ್ಲ, ಅಲ್ಲಿವರೆಗೂ ಇದು ಕಾಣಲ್ಲ. ಯಾಕಂದರೆ 10 ಲಕ್ಷ ಇದ್ದರೆ ತಿಂಗಳ 20,000 ಅಂದರೆ ಸೇಮ್ ನಮ್ಮ ಥರನೇ ಸಂಬಳ ದುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ 10 ಲಕ್ಷ ಬರಲ್ಲ, ಅಲ್ಲಿವರೆಗೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. 10 ಲಕ್ಷ ಹೆಂಗೆ ಮಾಡೋದು ಅಂತ ಥಿಂಕ್ ಮಾಡ್ತೀನಿ. ಫಸ್ಟು ನೀವೇನು ಮಾಡಬೇಕಂದ್ರೆ, 10 ಲಕ್ಷ ದುಡಿಯೋದು ಹೆಂಗೆ ಅಂತ ಥಿಂಕ್ ಮಾಡಬೇಕು. 10 ಲಕ್ಷ ಸೇವ್ ಮಾಡೋದು ಹೆಂಗೆ ಅಂತ. ಫಸ್ಟು 10 ಲಕ್ಷ ಸೇವ್ ಮಾಡಿದ್ರೆ ಅಲ್ಲಿಂದ 1 ಕೋಟಿ ಮಾಡೋದೇನು ಮ್ಯಾಟ್ರ್ ಆಗಲ್ಲ. ಬಿಕಾಸ್ ನಿಮ್ಮ ಹತ್ರ 10 ಲಕ್ಷನೇ ಕಷ್ಟಪಟ್ಟು ಸೇವ್ ಮಾಡಿದ್ದೀರಾ, ಇನ್ವೆಸ್ಟ್ ಮಾಡಿ 10 ಲಕ್ಷ ಮಾಡಿದ್ದೀರಾ ಅಂದರೆ ಅಲ್ಲಿಂದ 1 ಕೋಟಿ ಮಾಡೋದು ಮ್ಯಾಟ್ರ್ ಆಗಲ್ಲ. ಬಿಕಾಸ್ ನಿಮ್ಮ 10 ಲಕ್ಷ ವರ್ಷ 2 ಲಕ್ಷ ದುಡಿತಿರುತ್ತಲ್ಲ, ಅದು ಒಂದು 3-4 ವರ್ಷ ಬಿಟ್ಟರೆ ಅದು ಡಬಲ್ ಆಗಿರುತ್ತೆ. ಅದೇ ರೀತಿಯೇ ದುಡ್ಡು ಬೆಳ್ಕೊಂತ ಹೋಗುತ್ತೆ. ಅದ್ರ ಜೊತೆ ನೀವು ಕೂಡ ದುಡ್ಡು ಹಾಕ್ತಾ ಇರ್ತೀರಲ್ವ. ಅದಕ್ಕೇ ಫಸ್ಟು ನಿಮ್ಮದು ಟಾರ್ಗೆಟ್ ಏನಿರಬೇಕಂದ್ರೆ, ಮೊದಲನೇ 10 ಲಕ್ಷ ಮಾಡೋದು ಹೆಂಗೆ,
ಅದು ಬಿಟ್ಬಿಟ್ಟು ನಿಮ್ಮ ತಲೆಯಲ್ಲಿ ಏನೂ ಇರಬಾರ್ದು, ಯಾವುದನ್ನ ಬುಕ್ಕಲ್ಲಿ ಬರ್ಕೊಂಬಿಡಿ, ನಿಮ್ಮ ರೂಮಲ್ಲಿ ಒಂದು ಪೋಸ್ಟರ್ ಹಾಕೊಂಬಿಡಿ, ಕೋಟಿ ಗಿಟಿ ಎಲ್ಲ ಮಾತಾಡಬೇಡಿ. ಕೋಟಿ ಮಾತಾಡಿದ್ರೆ 10 ಲಕ್ಷ ಮಾಡೋದು ಕಷ್ಟ ಆಗುತ್ತೆ. ಕೋಟಿ ಮಾಡ್ತೀರಾ ಇವತ್ತಲ್ಲ ನಾಳೆ, ಫಸ್ಟು 10 ಲಕ್ಷ ಮಾಡೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ರೂಮಲ್ಲಿ ನಿಮ್ಮದೊಂದು ಪೋಸ್ಟರ್ ಹಾಕೊಳ್ಳಿ, ಫಸ್ಟ್ 10 ಲಕ್ಷ ಮಾಡೋದು ಹೆಂಗೆ ಅಂತ. ಇದಕ್ಕೊಂದು ನೀವು ರೋಡ್ ಮ್ಯಾಪ್ ಹಾಕೊಳ್ಳಿ, 10 ಲಕ್ಷ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅಂತ. ನನಗೆ ಗೊತ್ತಿರೋಂಗೆ ನೀವು 10 ಲಕ್ಷ ಮಾಡಬೇಕಂದ್ರೆ ವರ್ಷ ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀರಾ, ತಿಂಗಳ ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀರಾ ಅಂದರೂ ಕೂಡ ನೀವು ತಿಂಗಳ 20,000 ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀರಾ ಅಂದರೆ 3 ವರ್ಷ ಅಥವಾ 3.5 ವರ್ಷ ಬೇಕಾಗುತ್ತೆ 10 ಲಕ್ಷ ಮಾಡೋಕ್ಕೆ. ಒನ್ಸ್ ನಿಮ್ಮ ಕೈಯಲ್ಲಿ 10 ಲಕ್ಷ ಬಂದಮೇಲೆ ಅದೇ ಬೇರೆ ಪಿಕ್ಚರ್. ಅಲ್ಲಿಂದ ಏನು ಮಾಡ್ಬೇಕು, ಆಮೇಲೆ ಥಿಂಕ್ ಮಾಡೋಣ. ಫಸ್ಟ್ ಈಗ 10 ಲಕ್ಷ ಮಾಡೋದು ಹೆಂಗೆ, ತಿಂಗಳ 20,000 ನಾನು ಸೇವ್ ಮಾಡಬೇಕು. ತಿಂಗಳ 20,000 ಸೇವ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಒಬ್ರವ್ರಿಗೆ 15,000 ಸಂಬಳ ಇರುತ್ತೆ, ಒಬ್ರವ್ರಿಗೆ 20,000 ಸಂಬಳ ಇರುತ್ತೆ, ಒಬ್ರವ್ರಿಗೆ 30,000 ಸಂಬಳ ಇರುತ್ತೆ. ತಿಂಗಳ 20,000 ಸೇವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ನಿಮ್ಮದು ಇನಿಷಿಯಲ್ ಖರ್ಚನ್ನ ಕಮ್ಮಿ ಮಾಡಬೇಕು. ಅಂದರೆ ನಿಮ್ಗೆ ಏನಾದರೂ 15,000 ಸಂಬಳ ಬರ್ತಾ ಇದ್ದರೆ ಅದರಲ್ಲಿ 10,000 ಉಳಿಸೋದು ಹೆಂಗೆ ಅಂತ ನೀವು ಫಸ್ಟ್ ಯೋಚನೆ ಮಾಡಬೇಕು. 10,000 ಉಳಿಸೋಕೆ ನಾನೆಲ್ಲ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಖರ್ಚನ್ನ ಕಮ್ಮಿ ಮಾಡ್ಕೊಬೇಕು. ಬೇರೆ ಕಡೆ ಖರ್ಚು, ವೇಸ್ಟ್ ಖರ್ಚು ಎಲ್ಲೆಲ್ಲ ಆಗ್ತಿದೆ ಅದನ್ನೆಲ್ಲನೂ ಕಮ್ಮಿ ಮಾಡ್ಕೊಬೇಕು. ಬಿಕಾಸ್ ನಾವು ಬೇಗ ಉದ್ಧಾರ ಆಗಬೇಕು, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ನಿಮಗೂ ಗೊತ್ತಿದೆ, ಡಬಲ್ ತ್ರಿಬಲ್ ಮಾಡಿ ಎಲ್ಲನೂ ನಾವು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಅದೆಲ್ಲನೂ ಸ್ಕ್ಯಾಮು. ಆ ಥರ ಎಲ್ಲ ಮಾಡೋಕ್ಕೆ ಹೋದರೆ ಬೇಗ ಸತ್ತೋಗ್ತೀವಿ, ಬೇಗ ಬೀದಿಗೆ ಬರ್ತೀವಿ. ರಿಯಾಲಿಟಿನಲ್ಲಿ ಮಾಡಬೇಕಂದ್ರೆ ಟೈಮ್ ತಗೊಳುತ್ತೆ, ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು, ಖರ್ಚನ್ನ ಕಮ್ಮಿ ಮಾಡಬೇಕು. ಈಗ ನಾನು ಎವ್ರಿ ಮಂತು 10,000 ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ 15,000ದಲ್ಲಿ. ಅದೇ ರೀತಿ ನನ್ನ ಇನ್ಕಮ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಈ 15,000ದಲ್ಲಿ ನಾನು ಏನು ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀನಿ, ಇನ್ನೊಂದು 10,000 ಎಕ್ಸ್ಟ್ರಾ ಹೆಂಗೆ ದುಡಿಬೋದು ಅಂತ ಯೋಚನೆ ಮಾಡ್ತೀನಿ. ತುಂಬ ಜನ ಹೇಳ್ತಾರೆ ಸೈಡ್ ಹಸಲ್ ಮಾಡಿ, ಬೇರೆ ಥರ ಫ್ರೀಲ್ಯಾನ್ಸಿಂಗ್ ಮಾಡಿ, ಇವೆಲ್ಲ ಮಾಡಿ ಅಂತ ಹೇಳ್ತಾರೆ. ಬಟ್ ನಾನು ಆ ಥರ ಸಜೆಷನ್ ಮಾಡಲ್ಲ. ಈಗ ಎಲ್ಲಿ ಕೆಲಸ ಮಾಡ್ತಿರ್ತೀರಲ್ಲ ಅಲ್ಲೇನೆ ಅಪ್ಗ್ರೇಡ್ ಮಾಡ್ಕೊಳೋದು ಹೆಂಗೆ ಅಂತ ಟ್ರೈ ಮಾಡಿ. ಅಂದರೆ ಅವ್ರು ನಿಮಗೆ 15,000 ಸಂಬಳ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಕೊಡ್ತಾ ಇದ್ದಾರೆ? ನೀವು ಏನೋ ಸುಮ್ಮನೆ ಬೇಸಿಕ್ ಕೆಲಸ ಮಾಡ್ತಿರ್ತೀರಾ, ರೋಬೋಟ್ ಥರ ಕೆಲಸ ಮಾಡ್ತಿರ್ತೀರಾ, ಅಲ್ಲಿ ಹೋಗ್ತೀರಾ, ಅವರು ಅದನ್ನು ಮಾಡು ಅಂದರೆ ಅದನ್ನು ಮಾಡ್ತೀರಾ, ಇದನ್ನು ಮಾಡು ಅಂದರೆ ಇದನ್ನು ಮಾಡ್ತೀರಾ. ಇಲ್ಲಿ ನಿಮ್ಮ ತಲೆನೇ ಉಪಯೋಗಿಸ್ತಾ ಇರಲ್ಲ, ಅದಕ್ಕೆ ನಿಮಗೆ ಕಮ್ಮಿ ಸಂಬಳ ಸಿಗ್ತಿದೆ. ಇದು ಡಾರ್ಕ್ ಟ್ರೂತ್. ಇದು ನೀವು ಒಪ್ಕೊಂಡ್ರೆ ಬಿಟ್ಟರೆ ಬಿಡಿ. ನೀವು ಇಲ್ಲಿ ರೋಬೋಟ್ ಥರ ಕೆಲಸ ಮಾಡ್ತಿದ್ದೀರಾ, ಅವ್ರು ಹೇಳಿದ್ದನ್ನು ಮಾಡ್ತಿದ್ದೀರಾ, ಅದು ಒತ್ತು ಅಂದರೆ ಓದ್ತೀರಾ, ತೆಗಿ ಅಂದರೆ ತೆಗಿತೀರಾ. ನೀವು ರೋಬೋಟ್ ಥರ ಆಗಿಬಿಟ್ಟಿದ್ದೀರಾ, ಅದಕ್ಕೆ ನಿಮಗೆ ಕಮ್ಮಿ ಸಂಬಳ ಸಿಗ್ತಿದೆ. ನಿಮಗೆ ಜಾಸ್ತಿ ಸಂಬಳ ಸಿಗಬೇಕಂದ್ರೆ ನೀವು ಆ ಕಂಪ್ನಿಗೆ ಹೆಲ್ಪ್ ಮಾಡಬೇಕು. ಹೆಂಗೆ ರೆವೆನ್ಯೂ ಜಾಸ್ತಿ ಜನ್ರೇಟ್ ಮಾಡೋಂಗೆ ಆ ಕಂಪ್ನಿ ಏನು ಕೆಲಸ ಮಾಡುತ್ತೆ ಅದನ್ನು ನೋಡಿಕೊಂಡು ನೀವು ಆ ಕಂಪ್ನಿಗೆ ಜಾಸ್ತಿ ಲಾಭ ಮಾಡ್ಕೊಡಂಗೆ ಏನೆಲ್ಲ ಮಾಡ್ಬೋದು ನಾನು ಅದನ್ನು ಮಾಡಿ. ಅಥವಾ ಸ್ಕಿಲ್ಲೇ ಇಲ್ವಾ ನನ್ನ ಹತ್ರ, ಕಂಪ್ನಿಗೆ ಜಾಸ್ತಿ ಲಾಭ ಮಾಡ್ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲವೇ ಇಲ್ಲ ಅಂದರೆ ಜಾಸ್ತಿ ಲಾಭ ಮಾಡ್ಕೊಳೋಕ್ಕೆ ಏನು ಕಲಿಬೇಕಲ್ಲ ಅದನ್ನು ಕಲೀರಿ. ಅವಾಗ ನೀವು ಅದನ್ನು ಕಂಪ್ನಿಗೆ ಹೇಳ್ಕೊಟ್ರೆ, ಕಂಪ್ನಿಗೆ ಆ ಥರ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ನೀವು ಅವ್ರಿಗೆ ಇದು ಮಾಡಿದ್ರೆ ಅವರು ನಿಮ್ಮ ಎಬಿಲಿಟಿನ ಅರ್ಥ ಮಾಡ್ಕೊತಾರೆ. ಇಲ್ಲ ಈ ಹುಡುಗ ಟ್ಯಾಲೆಂಟೆಡ್ ಇದ್ದಾನೆ ಅಂತ ಏನು ಮಾಡ್ತಾರೆ, ನಿಮಗೆ ರೈಸ್ ಮಾಡ್ತಾರೆ. ಅವ್ನು ರೈಸ್ ಮಾಡಲಿಲ್ಲ, ಬಿಟ್ಟು ಬೇರೆ ಕಂಪ್ನಿಗೆ ಹೋಗಿ. ಅವನೊಬ್ಬನೇ ಬೇರೆ ಕಂಪ್ನಿಯವ್ರು ಕರ್ಕೊಳಕ್ಕೆ ರೆಡಿ ಇರ್ತಾರೆ. ಬೇರೆ ಕಂಪ್ನಿಯವ್ರಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅವ್ರು ನಿಮ್ಮ ಟ್ಯಾಲೆಂಟ್ನ ಅಲ್ಲಿ ತೋರಿಸಿ ಅಲ್ಲಿ ನಿಮಗೆ ಜಾಸ್ತಿ ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಿಮ್ಮ ಇನ್ಕಮ್ನ ಇನ್ಕ್ರೀಸ್ ಆಗುತ್ತೆ. 15,000 ಬರ್ತಿರೋ ಸಂಬಳ 25 ಆಗುತ್ತೆ, 25ರಿಂದ 30 ಆಗುತ್ತೆ. ಒನ್ಸ್ 30,000 ಆದಮೇಲೆ ತಿಂಗಳ 10,000 ಖರ್ಚು ಮಾಡಿ 20,000 ಸೇವ್ ಮಾಡಿ. ನೆಕ್ಸ್ಟ್ 3 ವರ್ಷದಲ್ಲಿ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ದುಡ್ಡಿದೆ. ಈಗ ನಿಮ್ಗೆ 22 ವರ್ಷ ನೀವೇನು ಮಾಡಿದ್ದೀರಾ, ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟು ಒಂದು 10 ಲಕ್ಷ ಜೋಡಿಸಿದ್ದೀರಾ. ನಿಮ್ಮ ಫ್ರೆಂಡ್ 25 ವರ್ಷ ಆದಮೇಲೆ ಅವ್ನಿಗೆ ಅನಿಸುತ್ತೆ ಕೆಲಸ ಮಾಡಬೇಕು ಅಂತ, ಅವ್ನು ಹೋಗಿ 20,000 ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇಲ್ಲಿ ನಿಮಗೂ ಅವ್ನಿಗೂ ಏನು ವ್ಯತ್ಯಾಸ ಅಂದರೆ, ಅವನೇನು ಕೆಲಸ ಮಾಡ್ತಾನಲ್ಲ ಅಷ್ಟೇ ದುಡ್ಡನ್ನ ನಿಮ್ಮ ದುಡ್ಡು ಕೆಲಸ ಮಾಡ್ತಾ ಇದೆ. ನಿಮ್ಮ ದುಡ್ಡು ಕೆಲಸ ಮಾಡುತ್ತಲ್ಲಿ, ನಿಮ್ಮ ಹತ್ರ ಆಲ್ರೆಡಿ 10 ಲಕ್ಷ ಇರುತ್ತಲ್ಲ, ಅದು 20% ಎವ್ರಿ ಇಯರ್ ಮಾಡ್ತಾ ಹೋದರೆ ಅವನಷ್ಟೇ ಕೆಲಸ ಮಾಡ್ತಾ ಇದೆ. ಅದು 20,000 ದುಡಿತಿದೆ, ಇವನು 20,000 ದುಡಿತಿದ್ದಾನೆ. ಇದ್ರ ಜೊತೆಗೆ ನೀವು ಕೂಡ ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೂ 30,000 ಸಂಬಳ ಬರ್ತಿದೆಯಲ್ಲ. ಈ ರೀತಿನೇ ಮಾಡ್ಕೊಂಡು ಹೋಗ್ತಾ ಎವ್ರಿ 3 ಇಯರ್ಸ್ಗೆ 10 lakhs ಮಾಡ್ತಾ ಇದ್ದೀರಂದರೆ ಹೋಗ್ತಾ ಅದು ಇಯರ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಫಸ್ಟ್ಗೆ 3 ಇಯರ್ಸ್ ಆಗುತ್ತೆ ಮೊದಲನೇ 10 ಲಕ್ಷ ಮಾಡೋಕ್ಕೆ, ನೆಕ್ಸ್ಟ್ನೇ 10 ಲಕ್ಷ ಮಾಡೋಕ್ಕೆ ಜಸ್ಟ್ 2 ವರ್ಷ ಸಾಕಾಗುತ್ತೆ, ಮೂರನೇ 10 ಲಕ್ಷ ಮಾಡೋಕ್ಕೆ ಜಸ್ಟ್ 1 ವರ್ಷ ಸಾಕಾಗುತ್ತೆ. ಅಲ್ಲಿಂದ ಜಸ್ಟ್ ಒಂದೊಂದು ವರ್ಷಕ್ಕೂ 10 ಲಕ್ಷ ಮಾಡ್ಕೊಂಡು ಹೋಗ್ತೀರಾ. ಇದು ಚಾಲೆಂಜು, ಇದು ಯಾವುದೋ ಒಂದು ಸ್ಕ್ಯಾಮು ಮತ್ತು ನಿಮ್ಮನ್ನೇನೋ ಇದು ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ, ಇದು ವರ್ಕ್ ಆಗೇ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಡೈರೆಕ್ಟಾಗಿ ನಾನು ಕೋಟಿ ಮಾಡಬೇಕು, ಲಕ್ಷ ಮಾಡಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು, ಮುಖೇಶ್ ಅಂಬಾನಿ ಆಗಬೇಕಂತ ಕನಸು ಕಾಣಬೇಡಿ. ಕನಸು ಕಾಣಿ, ಆದರೆ ಫಸ್ಟು ಸ್ಟೆಪ್ ಹೆಂಗೆ ಮೇಲೆ ಹೋಗ್ಬೇಕಂತ ಯಾವತ್ತರ ಯೋಚನೆ ಮಾಡಿದ್ದೀರಾ? ಇದೇ ರೀತಿಯೇ ಹೋಗಬೇಕು. ಇದೇ ರೀತಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ನಿಮ್ಮ ಗೋಲ್ ಏನಿರಬೇಕು ಇವಾಗ? ಫಸ್ಟು 10 ಲಕ್ಷ ಮಾಡೋದು ಹೆಂಗೆ ಅಂತ ಗೋಲ್ ಇರಬೇಕು. ನಿಮ್ಮ ಕಂಪ್ನಿನಲ್ಲೇ ನಾನು ಯಾವ ರೀತಿ ಮೇಲ್ ಹೋಗಬೇಕು, ಪ್ರಮೋಷನ್ ತಗೊಂಡು ಯಾವ ರೀತಿ ಮೇಲ್ ಹೋಗಬೇಕು, ಆ ಥರ ಒಂದು ಐಡಿಯಾ ಓಡಿಸ್ಬೇಕು. ಅಕಸ್ಮಾತ್ ನಿಮ್ಮ ಕಂಪ್ನಿನಲ್ಲಿ ಆ ಥರ ಆಪರ್ಚುನಿಟಿನೇ ಇಲ್ಲ ಅಂದರೆ ಯಾವುದನ್ನ ಸೈಡ್ ಹಸಲ್ ಮಾಡಿ, ಬೇರೆ ಸ್ಕಿಲ್ ಕಲೀರಿ. ಡಿಜಿಟಲ್ ಮಾರ್ಕೆಟಿಂಗು, ವಿಡಿಯೋ ಎಡಿಟಿಂಗಲ್ಲೂ ಒಳ್ಳೆ ದುಡ್ಡು ಮಾಡ್ಬೋದು. ಆಮೇಲೆ ಗ್ರಾಫಿಕ್ ಡಿಸೈನಿಂಗು, ಈ ಥರ ಬೇರೆ ಸ್ಕಿಲ್ ಕಲ್ತ್ಬಿಟ್ಟು ನಿಮ್ಮ ಸ್ಕಿಲ್ನ ಬೇರೆಯವ್ರಿಗೆ ಸೆಲ್ ಮಾಡಿ ಇನ್ನೂ ದುಡ್ಡು ಮಾಡ್ಬೋದು. ಒಟ್ಟಿನಲ್ಲಿ ನೀವು ತಿಂಗಳ 20,000 ಸೇವ್ ಮಾಡಲೇಬೇಕು. ಸೇವ್ ಮಾಡಿ ಅದನ್ನೆಲ್ಲ SIP ಮಾಡಿ. ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಡಿ, SIP ಮಾಡಿ. ಫಸ್ಟ್ 10 ಲಕ್ಷ ಜೋಡಿಸಿ, 10 ಲಕ್ಷ ಜೋಡಿಸಿ ಆಮೇಲೆ ನೀವೇ ಖುದ್ದು ಯಾವುದೋ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಸ್ನೆಸ್ ನನ್ನ ಪ್ರಕಾರ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದ್ಬಿಟ್ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರ್ತಾವಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ದಾವೆ, ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅವಾಗ ನನ್ನ ದುಡ್ಡಿಗೆ ಬೇರೆಯವ್ರು ಕೆಲಸ ಮಾಡ್ತಿರ್ತಾರೆ. ಮುಖೇಶ್ ಅಂಬಾನಿ ಕೆಲಸ ಮಾಡ್ತಾನೆ, ಟಾಟಾ ಕೆಲಸ ಮಾಡ್ತಾರೆ, ಬೇರೆ ದೊಡ್ಡ CEOಗಳು ಕೆಲಸ ಮಾಡ್ತಾರೆ.
ನನ್ನ ದುಡ್ಡು ಅದ್ರ ಪಾಡಿಗೆ ಅದು ಬೆಳೀತಾ ಇರುತ್ತೆ. ಅದೇ ರೀತಿ ನಾನು ಕೂಡ ಕೆಲಸ ಮಾಡಿ ದುಡ್ಡನ್ನ ಗಳಿಸ್ತಾ ಇದ್ದೀನಿ. ಇದರಿಂದ ಎರಡೂ ಸೇರಿಕೊಂಡು ನಾನು ಗ್ರೋ ಆಗೋ ಕೆಪಬಿಲಿಟಿ ಜಾಸ್ತಿ ಇರುತ್ತೆ. ಇದೇ ರೀತಿಯೇ ದುಡ್ಡು ಮಾಡೋಕ್ಕಾಗುತ್ತೆ. ಇದು ಬಿಟ್ಟರೆ ಬೇರೆ ದಾರಿ ಗೊತ್ತಿಲ್ಲ ನನಗೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ.